ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರಿಯರಿಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ವಂದನೆಗಳು. ಪವಿತ್ರಾತ್ಮನ ಕುರಿತಾದಂಥ ಅಮೂಲ್ಯವಾದ ಸತ್ಯಗಳನ್ನು ಈ ದಿವಸದಲ್ಲಿ ನಾವು ಕಲಿಯುತ್ತಾ ಇದ್ದೇವೆ. ದೇವರ ಪರಿಶುದ್ಧಾತ್ಮನು ಆತನು ಏನು ಮಾಡುತ್ತಾನೆ ಎಂಬುವಂತಹದ್ದನ್ನು ಈ ದಿವಸದಲ್ಲಿ ಆಲೋಚನೆ ಮಾಡಿದ್ದೇವೆ. 4 ಸತ್ಯಗಳನ್ನು ಈಗಾಗಲೇ ನಿಮಗೆ ನಾನು ಕೊಟ್ಟಿದ್ದೇನೆ. ಇವತ್ತು ಒಬ್ಬ ದೇವರ ಪರಿಶುದ್ಧಾತ್ಮನು ಆತನು ಯಾವ ರೀತಿಯಲ್ಲಿ ತನ್ನ ಕಾರ್ಯವನ್ನು ಒಬ್ಬ ಪಾಪಿಯ ಜೀವನದಲ್ಲಿ ಆತನು ಮಾಡುತ್ತಾನೆ, ಒಬ್ಬ ಕ್ರೈಸ್ತನಾದ ನಂತರ ಆತನು ಮಾಡತಕ್ಕಂಥ ಇನ್ನೊಂದು ಕಾರ್ಯ ಮತ್ತು ಅವುಗಳ ವಿವರಣೆಯನ್ನು ನಾವು ಈ ದಿವಸದಲ್ಲಿ ನೋಡೋಣ. ಅದರ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಪವಿತ್ರಾತ್ಮನ ಕುರಿತಾದ ಸತ್ಯಗಳನ್ನು ನಾವು ಕಲಿಯುತ್ತಿರುವಾಗ ನಿನ್ನ ವಿಶೇಷವಾದ ಸಹಾಯವನ್ನು ನಮಗೆ ಅನುಗ್ರಹಿಸು. ಪವಿತ್ರಾತ್ಮನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆ ಎಂಬ ಸತ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ನಾವು ಕೇವಲ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟವರು ಮಾತ್ರವೇ ಅಲ್ಲ, ನಾವು ಪವಿತ್ರಾತ್ಮನಿಂದ ನಮಗೆ ಸಿಕ್ಕಿದಂಥ ಎಲ್ಲ ವರದಾನಗಳನ್ನು ನಾವು ಅಧ್ಯಯನ ಮಾಡುವಾಗ ಇದರ ಮೂಲಕವಾಗಿ ನಾವು ಆತ್ಮಿಕ ಆಶೀರ್ವಾದವನ್ನು ಪಡ್ಕೊಳ್ಳುವಂತೆ ಕೃಪೆ ಮಾಡು. ಈ ಪ್ರಿಯ ವೀಕ್ಷಕರನ್ನು ಕರುಣಿಸು, ಅವರನ್ನು ಆಶೀರ್ವದಿಸು. ಅವರ ವೈಯಕ್ತಿಕವಾದ ಜೀವನದಲ್ಲಿ ಅವರಿಗಿರುವಂಥ ಸಮಸ್ಯೆಗಳನ್ನು ನೀನು ಬಲ್ಲೆ. ನೀನು ಅವರನ್ನು ಕನಿಕರಿಸು, ಆಶೀರ್ವದಿಸು. ಈ ದಿವಸದಲ್ಲಿ ನಾವು ಬೇಡಿದ ವಿಷಯಗಳನ್ನು, ಬೇಡದ ಬಿಟ್ಟವುಗಳನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಅನುಗ್ರಹಿಸು. ನಿನ್ನ ನಾಮಕ್ಕೆ ನಿತ್ಯ ಕಾಲಕ್ಕೆ ಸ್ತೋತ್ರ. ಆಮೇನ್. ದೇವರ ಪರಿಶುದ್ಧಾತ್ಮನು ಆತನು ಮಾಡತಕ್ಕಂಥ 5ನೆಯ ಇನ್ನೊಂದು ಕೆಲಸ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ. ಸಿ ದ ಹೋಲಿ ಸ್ಪಿರಿಟ್ ಫಿಲ್ಸ್ ದ ಬಿಲೀವಿಂಗ್ ಸಿನ್ನರ್. ದೇವರ ಪರಿಶುದ್ಧಾತ್ಮನು ಒಬ್ಬ ಪಾಪಿ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ಆತನು ನಂಬಿ ಬಂದಾಗ ಆತನನ್ನು ತುಂಬಿಕೊಳ್ಳುತ್ತಾನೆ. ಇದನ್ನು ನಾವು ತಿಳ್ಕೊಳ್ಬೇಕು. ಒಂದು ವಚನ ನಾವು ಓದೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. 3ನೇ ವಚನದಲ್ಲಿ ಓದ್ತೇನೆ. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆ 4ನೇ ವಚನದ ಪ್ರಾರಂಭದ ಭಾಗವನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಪವಿತ್ರಾತ್ಮ ಭರಿತರಾದರು. They were filled with the Holy Spirit. They were filled with the Holy Spirit. May I tell you, a great deal of controversy and misunderstanding throughout the church history has come into existence concerning this ministry of the Holy Spirit. ದೇವರ ಪವಿತ್ರಾತ್ಮನ ಈ ಒಂದು ಕಾರ್ಯದ ವಿಚಾರದಲ್ಲಿ ಕ್ರೈಸ್ತ ಸಭೆಯ ಚರಿತ್ರೆಯ ಉದ್ದಕ್ಕೂ ಬಹಳ ತಪ್ಪಾದಂಥ ಒಂದು ಆಲೋಚನೆಗಳು ಮತ್ತು ವಿವಾದಗಳು ಕೂಡ ಹುಟ್ಟಿಕೊಂಡಿದೆ ಎಂಬುವಂತಹದ್ದನ್ನು ನಾವು ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಇಂಡ್ವೆಲ್ಲಿಂಗ್ and the filling of the Holy Spirit? ಪವಿತ್ರಾತ್ಮನು ನಮ್ಮಲ್ಲಿ ಆತನು ವಾಸವಾಗಿದ್ದಾನೆ ಮತ್ತು ಪವಿತ್ರಾತ್ಮನು ನಮ್ಮನ್ನು ತುಂಬಿಕೊಂಡಿದ್ದಾನೆ. ಈ ಎರಡರಕ್ಕೆ ಏನು ವ್ಯತ್ಯಾಸ? ನಮಗೆ ಖಂಡಿತವಾಗಿಯೂ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಇಂಡ್ವೆಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್ and the filling of the Holy Spirit? ದೇವರ ಪವಿತ್ರಾತ್ಮ ಭರಿತರಾಗುವುದು ಮತ್ತು ದೇವರಾತ್ಮನಿಂದ ನಾವು ವಾಸವಾಗಿರುವಂತಹದ್ದು. What does it mean? See, to aid in understanding this vital distinction, now I would like to bring an illustration. ಒಂದು ಉದಾಹರಣೆಯನ್ನು ನಿಮ್ಮ ಮುಂದಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತೇನೆ.
Now listen to this example very clearly. ಈ ಒಂದು ಉದಾಹರಣೆ ದಯಮಾಡಿ ಬಹಳ ಜಾಗೃತೆಯಾಗಿ ಕೇಳ್ರಿ, ನಿಮಗೆ ಅರ್ಥ ಆಗ್ತದೆ. Let us say that a guest is invited into a home. ಒಬ್ಬ ಅತಿಥಿ ನಿಮ್ಮ ಮನೆಗೆ ಬಂದರು. But upon entering that home, he is immediately confined to a small room somewhere near the front door. ಹೌದಲ್ಲ? ನಿಮ್ಮ ಮನೆಗೆ ಯಾರೋ ಒಬ್ಬ ಅತಿಥಿ ಬಂದಾಗ ಮೊದಲನೇದಾಗಿ ನೀವೇನ್ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಒಂದು ಎದುರಿನ ಆ ಫ್ರಂಟ್ ರೂಮ್ ನಲ್ಲಿ, ಮುಂದಿನ ಒಂದು ಕೋಣೆಯಲ್ಲಿ ನೀವು ಅವರನ್ನು ಕೂತ್ಕೊಳ್ಳಿಸ್ತೀರಿ. ಒಳ್ಳೇದು. ಫಾರ್ ಎ ವೈಲ್ ಹಿ ಮೇ ಈವನ್ ಬಿ ಫರ್ಗಾಟನ್ ಬೈ ಹಿಸ್ ಹೋಸ್ಟ್. ಸ್ವಲ್ಪ ಸಮಯ ಬೇಕಾದರೆ ನಿಮ್ಮನ್ನು ಕರೆದಂತ ಅಥವಾ ಒಳಗೆ ಪ್ರವೇಶ ಮಾಡಿದ ನಂತರ ಆ ವ್ಯಕ್ತಿಯನ್ನು ಕರೆದಂತ ಆ ಮಹಾಶಯ ಸ್ವಲ್ಪ ಹೊತ್ತಲ್ಲಿ ಇಲ್ಲದಿರಬಹುದು. ಫೈನಲಿ, the owner of the house is convicted concerning his shabby treatment of the house guest. ಅವನಿಗೆ ಅನ್ನಿಸ್ತದೆ, ನನ್ನ ಮನೆಗೆ ಕರ್ಕೊಂಡು ಬಂದಂತ ಈ ಒಂದು ನನ್ನ ಅತಿಥಿಗೆ ನಾನೊಂದು ಸರಿಯಾದಂತ ಅತಿಥಿ ಉಪಚಾರ ನಾನು ಮಾಡಲಿಲ್ಲ ಎಂಬುದಾಗಿ ಆ ಮನುಷ್ಯನಿಗೆ ಅನ್ನಿಸ್ತದೆ. So what he does, he thereupon gives his guest free access to every room in the house. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಏನ್ ಮಾಡ್ತಾನಂತ ಹೇಳಿದ್ರೆ, ಸರ್ ನನ್ನ ಮನೆ ಬನ್ರಿ, ನನ್ನ ಒಳಗಡೆ ಕೋಣೆಗೆ ಬನ್ರಿ, ಇದು ನನ್ನ ರೂಮು, ಇದು ನನ್ನ ಇಂಥ ಸ್ಥಳ, ಅಡಿಗೆ ಮಾಡುವ ಸ್ಥಳ, ನಾವು ಊಟ ಮಾಡುವ ಸ್ಥಳ, ನಾವು ಸ್ನಾನ ಮಾಡುವಂತ ಸ್ಥಳ ಎಂಬುದಾಗಿ ಏನ್ ಮಾಡ್ತಾನೆ ಆತನು, ನಿಮ್ಮನ್ನು ಎಲ್ಲಾ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ನೀವು ಅವರ ಆ ಮನೆಯ ಎಲ್ಲಾ ಆವರಣದ ಭಾಗಗಳಿಗೆ ಪ್ರವೇಶ ಮಾಡ್ತೀರಿ. Now think about this illustration. Now in this illustration, the Holy Spirit is of course the invited guest. ದೇವರ ಪವಿತ್ರಾತ್ಮನು ಒಬ್ಬ ವಿಶ್ವಾಸಿ ಆತನನ್ನು ಕರೆದಿದ್ದಾನೆ. He is like a guest. ಆತನೀಗ ಅತಿಥಿಯಾಗಿದ್ದಾನೆ. Now the host is the believing sinner. ಆತಿಥೇಯನು ಯಾರು? ಇವಾಗ ಪವಿತ್ರಾತ್ಮನನ್ನು ಯಾರು ಬಾ ಎಂಬುದಾಗಿ ಕರೆದಿದ್ದಾರೋ ಆತನು ಆ ವ್ಯಕ್ತಿಯನ್ನು ಕರೆದಂತ ಆತಿಥೇಯನು. ಅಂಡ್ ದ ಹೌಸ್ ಸ್ಟ್ಯಾಂಡ್ಸ್ ಫಾರ್ ಹಿಸ್ ಲೈಫ್. ಅವನ ಮನೆ ಅದು ಅವನ ಜೀವನ. ಲೆಟ್ us think of that. His house, when we talk about the house, his life, that is his house. Now the difference then between the indwelling and the filling is the difference between being confined in a small room somewhere and being given free access to all the rooms. ಆಲೋಚನೆ ಮಾಡೋಣ. ಮೊದಲು ಆ ಆತಿಥೇಯನು ಅವನ ಮನೆಯ ಎದುರಿನ ಕೋಣೆಯಲ್ಲಿ ಕುತ್ಕೊಳಿಸಿದ. ಸ್ವಲ್ಪ ಹೊತ್ತಿನ ನಂತರ ಕುಶಲೋಪಹಾರಿ ಮಾತುಗಳನ್ನು ಮಾತಾಡಿದ ಮೇಲೆ ಅವನೇನ್ ಮಾಡ್ತಾನೆ, ತನ್ನ ಮನೆಗೆ ಒಳಗೆ ಕರೆದದ್ದು ಮಾತ್ರ ಅಲ್ಲ, ತನ್ನ ಮನೆಯ ಒಳಗೆ ಎಲ್ಲಾ ಕೋಣೆಯ ಭಾಗಗಳಿಗೆ ಆತನು ಆಹ್ವಾನ ಮಾಡ್ತಾನೆ. ಹಿ ಗಿವ್ಸ್ ಎ ಫ್ರೀ ಆಕ್ಸೆಸ್. ಈಗ ಆಲೋಚನೆ ಮಾಡ್ರಿ, when the Holy Spirit has come, he indwelt in your house. ದೇವರ ಪವಿತ್ರಾತ್ಮನು ಬಂದಾಗ ಆಲೋಚನೆ ಮಾಡ್ರಿ, ನಿಮ್ಮ ಮನೆಯೊಳಗೆ ಆತನು ಪ್ರವೇಶ ಮಾಡಿದ. The filling therefore does not mean the believer gets more of the Holy Spirit. ದೇವರ ಪವಿತ್ರಾತ್ಮನನ್ನು ಆತನು ತುಂಬಿಕೊಂಡಿದ್ದಾನೆ ಎಂಬುದಾಗಿ ಹೇಳಿದಾಗ ದೇವರ ಪವಿತ್ರಾತ್ಮನು ಆತನಲ್ಲಿ ತುಂಬ ಇದ್ದಾನೆ ಎಂಬುದಾಗಿ ಅರ್ಥ ಅಲ್ಲ. On the contrary, the Holy Spirit gets more of the believer. It is not the believer getting more of the Holy Spirit. On the contrary, the Holy Spirit is getting more of the believer. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನದಲ್ಲಿ ಪವಿತ್ರಾತ್ಮನು ಹೆಚ್ಚು ಹೆಚ್ಚು ಸ್ಥಳಗಳನ್ನು ಆಕ್ರಮಿಸಿಕೊಳ್ಳುತ್ತಾನೆ. ನನ್ನ ಪ್ರಿಯರೇ, that is called the filling of the Holy Spirit. ದೇವರ ಪವಿತ್ರಾತ್ಮ ಭರಿತನಾಗುವುದಂದರೆ ಕೇವಲ ಯಾವುದೋ ಒಂದು ಮೂಲೆಯಲ್ಲಿ, ಹೌದು ಸ್ವಾಮಿ ನಿನ್ನೊಳಗೆ ಬಂದಿದ್ದಿ, ಕರೆಕ್ಟ್, ದ ಹೋಲಿ ಸ್ಪಿರಿಟ್ ಹಸ್ ಕಮ್, ಹಿ ಇಸ್ indwelling, ಬಟ್ ವೇರ್ ಈಸ್ he dwelling? ಎಲ್ಲಿ ಆತನು ವಾಸವಾಗಿದ್ದಾನೆ?
ನಾವು ನಮ್ಮ ಸ್ವಂತ ಮನೆಯವರು ನಮ್ಮ ಮನೆ ಎಂಬುದಾಗಿ ಹೇಳುವಾಗ ನಮಗೆ ನಮ್ಮ ಕೋಣೆಯ ಎಲ್ಲ ಭಾಗಗಳಿಗೆ ಹೋಗಲಿಕ್ಕೆ ನಮಗೆ ಅನುಮತಿ ಉಂಟಲ್ಲ. ಬೆಡ್ರೂಮಿಗೆ ಹೋಗ್ತೇವೆ, ರೀಡಿಂಗ್ ರೂಮಿಗೆ ಹೋಗ್ತೇವೆ, ಅಡಿಗೆ ಮನೆಗೆ ಹೋಗ್ತೇವೆ, ಸ್ನಾನದ ಮನೆಗೆ ಹೋಗ್ತೇವೆ, ಟಾಯ್ಲೆಟ್ಗೆ ಹೋಗ್ತೇವೆ. ವಿ ಹ್ಯಾವ್ ಪರ್ಮಿಷನ್ ಆಕ್ಸೆಸ್ ಟು ಎವ್ರಿ ರೂಮ್. ಹ್ಯಾವ್ ಯು ಇನ್ವೈಟೆಡ್ ದ ಹೋಲಿ ಸ್ಪಿರಿಟ್ ಟು ಆಕ್ಯುಪೈ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಎಲ್ಲಾ ಭಾಗಗಳನ್ನು ದೇವರ ಪರಿಶುದ್ಧಾತ್ಮನು ಆತನು ತನ್ನ ಹತೋಟಿಗೆ ತಕ್ಕೊಳ್ಳುವಂತೆ ನೀನು ಬಿಟ್ಟು ಕೊಟ್ಟಿದ್ದೀಯಾ? ದಟ್ ಈಸ್ ಕಾಲ್ಡ್ ದ ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ವಾಟ್ ಅಬೌಟ್ ಯುವರ್ ಥಾಟ್ ಲೈಫ್? ವಾಟ್ ಅಬೌಟ್ ಯುವರ್ ಕಾನ್ವರ್ಸೇಷನ್? ವಾಟ್ ಅಬೌಟ್ ಯುವರ್ ವರ್ಕ್ ಇನ್ ಯುವರ್ ಹ್ಯಾಂಡ್ಸ್, ಇನ್ ಯುವರ್ ಫೀಟ್ ಅಂಡ್ in your whole body? Whether the Holy Spirit has got the access to everything that you are doing. ನೀನು ಮಾಡತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ದೇವರ ಪರಿಶುದ್ಧಾತ್ಮನು ತುಂಬಿಕೊಂಡಿದ್ದಾನ? ಹ್ಯಾಸ್ ಹಿ ಬೀನ್ ಫಿಲ್ಡ್? In other words, has the Holy Spirit got the access to every room in your life? ನಿನ್ನ ಜೀವನದಲ್ಲಿರುವಂತ ಎಲ್ಲ ಕೋಣೆಗಳಿಗೆ ಆತನಿಗೆ ಒಂದು ಅನುಮತಿ ಉಂಟಾ? ಬಹಳ ದುಃಖಕರವಾದಂತಹ ಒಂದು ಸಂಗತಿ. So often as God's people, we don't give access to the Holy Spirit every room. We keep some of the things as private. ಅದು ನನ್ನ ಪ್ರೈವೇಟ್ ರೂಮ್, ಅದನ್ನು ಪವಿತ್ರಾತ್ಮನಲ್ಲಿ ಏನು ಕಂಟ್ರೋಲ್ ಮಾಡೋದು ಬೇಡ. ನೋಡ್ರಿ, ಅದು ನನ್ನ ಕಂಪ್ಯೂಟರ್ ರೂಮ್, ಅಲ್ಲಿ ಪವಿತ್ರಾತ್ಮನ ಕಂಟ್ರೋಲ್ ಮಾಡೋದು ಬೇಡ. ಅದು ನನಗೆ ಇಷ್ಟ ಬಂದ ಹಾಗೆ, ನನಗೇನು ಬೇಕಾದನ್ನು ನೋಡ್ತೇನೆ, ಅದು ನನಗೇನು ಇಷ್ಟ ಉಂಟು ಅದನ್ನು ನಾನು ಮಾಡ್ತೇನೆ. ದಿಸ್ ಇಸ್ ಮೈ ಗೇಮ್ಸ್ ರೂಮ್, ಅಲ್ಲಿ ಮಾತ್ರ ಪವಿತ್ರಾತ್ಮನ ಪ್ರವೇಶ ಮಾಡುವುದು ಬೇಡ. ನಾವೇನ್ ಮಾಡ್ತೇವೆ, ಕೆಲವು ಸಾರಿ ಗೆಸ್ಟ್ಗಳಿಗೆ ನಾವೊಂದು ಕೋಣೆ ಕೊಡ್ತೇವೆ, ಎಲ್ಲ ಅಲ್ಲೇ ಹತ್ತಿರದಲ್ಲಿರ್ತದೆ, ಟಾಯ್ಲೆಟ್, ಸ್ನಾನದ ಮನೆ. ಸ್ವಾಮಿ, ಇದು ನಿಮ್ಮ ಗೆಸ್ಟ್ ರೂಮ್. ಪವಿತ್ರಾತ್ಮನನ್ನು ನಾವು ಕೆಲವು ಸಾರಿ ಒಂದು ಗೆಸ್ಟ್ ರೂಮಿಗೆ ಹಾಕಿ ಬಿಡ್ತೇವೆ, ಒಂದು ಕೋಣೆಗೆ ಹಾಕಿ ನಾವು ಆ ಕೋಣೆಗೆ ಅವರಿಗೆ ಬೇಕಾದ ಊಟ ತಿಂಡಿ ಎಲ್ಲ ತಂದು ಕೊಡ್ತೇವೆ. So often there are believers who do this. The Holy Spirit has no access to every aspect of their life. ಈ ದಿವಸ ಒಂದು ಪ್ರಶ್ನೆ ನಾನು ಕೇಳ್ತೇನೆ. ಮೈ ಡಿಯರ್ ಬಿಲೀವರ್ ಇನ್ ಕ್ರೈಸ್ಟ್, ದೇವರ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಂತ ಪ್ರಿಯ ವಿಶ್ವಾಸಿಗಳೇ, ಆರ್ ಯು ಶೂರ್ that you are filled with the Holy Spirit? ದೇವರಾತ್ಮನಿಂದ ತುಂಬಲ್ಪಟ್ಟವರಾಗಿದ್ದೀರಾ? ಹೌದು, ದೇವರಾತ್ಮ ನಿಮ್ಮೊಳಗಿದ್ದಾನೆ, ಈಸ್ ಇಂಡ್ವೆಲಿಂಗ್. ದಟ್ ಈಸ್ ಟ್ರೂ. ದೇವರ ಆತ್ಮನು ನಿಮ್ಮೊಳಗೆ ಇರುವುದು ಸತ್ಯ. ನೀವು ವಿಶ್ವಾಸಿಗಳಾಗಿದ್ದರೆ ದೇವರ ಪರಿಶುದ್ಧಾತ್ಮನು ನಿಮ್ಮೊಳಗಿದ್ದಾನೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಮೈ ಕ್ವಶನ್, ಫರ್ದರ್ ಕ್ವಶನ್, ಹ್ಯಾಸ್ ಹಿ ಬಿನ್ ಫಿಲ್ಡ್ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಎಲ್ಲಾ ಭಾಗಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನ? ಅಥವಾ ಕೆಲವು ನಿನ್ನ ಹತೋಟಿಯಲ್ಲಿ, ಕೆಲವು ಮಾತ್ರ ಅವನ ಹತೋಟಿಯಲ್ಲಿ? ನನ್ನ ಪ್ರಿಯರೇ, that is a very sad and a sorrowful thing. There are many believers who have denied access, a full access to the Holy Spirit. ದೇವರ ಪವಿತ್ರಾತ್ಮನಿಗೆ ಅವರು ಪೂರ್ತಿಯಾದಂಥ ಆ ಒಂದು ಜಾಗ ನಮಗೆ ಕೊಟ್ಟಿಲ್ಲ. ನನ್ನ ಪ್ರಿಯರೇ, ನಾವೀಗ ನೋಡಿದಂಥ ಈ ಸುಮಾರು 5 ವಿಷಯಗಳು ನಿಮ್ಮ ಗಮನಕ್ಕೆ ನಾನು ತಂದೆ. ಈ ಎಲ್ಲ ವಿಷಯಗಳನ್ನು ನಾವು ಸ್ವಲ್ಪ ಆಲೋಚನೆ ಮಾಡುವಾಗ, all the 5 of these ministries happen instantaneously. ನಾನೀಗ ವಿವರಣೆ ಮಾಡಿದಂಥ 5 ವಿಷಯಗಳುಂಟಲ್ಲ, ಇದು ಏಕಕಾಲದಲ್ಲಿ ನಡೆಯುವಂಥ ಒಂದು ವಿಷಯ. ಒಬ್ಬ ಪಾಪಿ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಾಗ ಈ 5 ವಿಷಯಗಳು ಏಕಕಾಲದಲ್ಲಿ ನಡೆದು ಹೋಯಿತು. ಯಾವುದದು 5 ವಿಷಯಗಳು? ನಾವು ಇದನ್ನು ಈಗಾಗಲೇ ವಿವರಣೆ ಮಾಡಿದ್ದೇನೆ. ನಾವು ಅದನ್ನು ಕ್ಲುಪ್ತವಾಗಿ ನಮ್ಮ ನೆನಪಿಗೆ ತಕೊಂಡು ಬರೋಣ. ನಂಬರ್ 1, ಒಬ್ಬ ವಿಶ್ವಾಸಿ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ವಿಶ್ವಾಸಿ, ಹೌದು, ಆತನ ಜೀವನದಲ್ಲಿ ಒಂದು ನೂತನವಾದಂತಹ ಜೀವನವನ್ನು ಆತನ ತಂದ ಪವಿತ್ರಾತ್ಮ. He has been regenerated. Number 2, he has been baptized. ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಮಾಡಿಸಿದ, ಅಂದರೆ ಕ್ರಿಸ್ತನ ಸಭೆಗೆ ಒಳಗೆ ಸೇರಿಸಿದ.
ಬ್ಯಾಪ್ಟೋ ಎಂಬಂತ ಶಬ್ದ ಅದ್ದು, ಮುಳುಗಿಸು, ಒಳಗೆ ಸೇರಿಸು. ವಿ ಹ್ಯಾವ್ ಬಿನ್ ಬ್ಯಾಪ್ಟೈಸ್ಡ್ ಇನ್ ಟು ದ ಬಾಡಿ ಆಫ್ ಕ್ರೈಸ್ಟ್. ದೇವರ ಪವಿತ್ರಾತ್ಮನ ಮೂಲಕವಾಗಿ ಆ ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನ ಶರೀರದ ಒಳಗೆ ಆತನು ತಂದವನು. ಮೂರನೇದಾಗಿ, ದ ಹೋಲಿ ಸ್ಪಿರಿಟ್ ಇಂಡ್ವೆಲ್ಸ್ ದ ಬಿಲೀವಿಂಗ್ ಸಿನ್ನರ್. ಓ ಪಾಪಿ ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಾಗ ಆತನೊಳಗೆ ಬಂದು ವಾಸಿಸುವನು. ನಂಬರ್ 4, ದ ಹೋಲಿ ಸ್ಪಿರಿಟ್ ಸೀಲ್ಸ್ ದ ಬಿಲೀವಿಂಗ್ ಸಿನ್ನರ್. ಒಬ್ಬ ಪಾಪಿ ಕ್ರಿಸ್ತನ ಕಡೆಗೆ ಬಂದಾಗ, ಯೇಸುವಿನ ಮೇಲೆ ನಂಬಿಕೆಯನ್ನಿಟ್ಟಾಗ ಪವಿತ್ರಾತ್ಮನು ಏನು ಮಾಡ್ತಾನಂತೆ? ದ ಹೋಲಿ ಸ್ಪಿರಿಟ್ ಹಿ ಸೀಲ್ಸ್ ದ ಬಿಲೀವಿಂಗ್ ಸಿನ್ನರ್. ಒಬ್ಬ ಪಾಪಿಗೆ ಆತನು ಮುದ್ರೆಯನ್ನು ಹಾಕುತ್ತಾನೆ. ಇನ್ನು 5ನೇದಾಗಿ ನಾವು ಕಲ್ತದ್ದು, ದ ಹೋಲಿ ಸ್ಪಿರಿಟ್ ಫಿಲ್ಸ್ ದ ಸಿನ್ನರ್ ಹೂ ಹ್ಯಾವ್ ಟರ್ನ್ ಟು ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಂತ ಒಬ್ಬ ಪಾಪಿಯ ಜೀವನದ ಒಳಗೆ ಪವಿತ್ರಾತ್ಮನನ್ನು ಆತನು ತುಂಬಿಸುತ್ತಾನೆ. ಈ 5 ಕಾರ್ಯಗಳನ್ನು ಏಕಕಾಲದಲ್ಲಿ ಪವಿತ್ರಾತ್ಮನು ಮಾಡುವಂಥವನಾಗಿದ್ದಾನೆ. ನನ್ನ ಪ್ರಿಯರೇ, ಈ 5 ಸತ್ಯಾಂಶಗಳ ಹಿನ್ನೆಲೆಯಲ್ಲಿ ನಾವು ಒಂದು ವಿಷಯ ತಿಳ್ಕೊಳ್ಳೋಣ. ಸಿ, ದೇ ಆಲ್ ಅಕರ್ ಬೈ ಫೇತ್ and are not in the least dependent upon one's personal emotional feelings at that time. ಒಬ್ಬ ಮನುಷ್ಯನ ಭಾವನೆಗಳ ಮೇಲೆ ಈ 5 ವಿಚಾರಗಳು ಆತುಕೊಂಡಿಲ್ಲ. ಒಬ್ಬ ಮನುಷ್ಯನಿಗೆ ಯಾವ ರೀತಿಯ ಒಂದು ಫೀಲಿಂಗ್ ಆಗ್ತದೆ, ಕೆಲವರು ಹೇಳುವುದುಂಟು, ನನಗೊಂದು ಬೆಳಕು ಬಂದ ಹಾಗೆ ಆಯಿತು, ನನಗೊಂದು ಇಲೆಕ್ಟ್ರಿಕ್ ಶಾಕ್ ಬಂದ ಹಾಗೆ ಆಯಿತು, ನನಗೆ ಇನ್ನೊಂದು ಏನೋ ಒಂದು ಅನುಭವ ಆಯಿತು. ನನ್ನ ಪ್ರಿಯರೇ, ಅದು ಆಗ್ಬೋದು, ಆಗದೇ ಇರ್ಬೋದು. ಬಟ್ ಮೇ ಐ ಟೆಲ್ ಯು ಒನ್ ಥಿಂಗ್, ಆಲ್ ದೀಸ್ 5 ಥಿಂಗ್ಸ್, ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಆಫ್ ಯುವರ್ ಇಮೋಷನ್ಸ್. ನಮ್ಮ ಯಾವ ಭಾವನೆಗಳ ಮೇಲೆ ಅದು ಆತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವಿ ಆರ್ ಸೇವ್ಡ್ ಬೈ ಫೇತ್ ಆ್ಯಂಡ್ ಬೈ ಗ್ರೇಸ್. ನಾವು ಕೃಪೆಯಿಂದ, ನಂಬಿಕೆಯ ಮೂಲಕ ರಕ್ಷಿಸಲ್ಪಡುತ್ತೇವೆ. ದ ಗ್ರೇಸ್ ಈಸ್ ಗಾಡ್ಸ್ ಪಾರ್ಟ್, ದ ಫೇತ್ ಈಸ್ ಯುವರ್ ಪಾರ್ಟ್. ನಂಬಿಕೆ ಅದು ನನ್ನ ಕಡೆಯಿಂದ, ಕೃಪೆ ದೇವರ ಕಡೆಯಿಂದ. ನಾವು ನಂಬಿಕೆಯೊಡನೆ ಆತನ ಮೇಲೆ ನಾನು ನಂಬಿಕೆಯನ್ನಿಟ್ಟಾಗ, ಹೌದು, ದೇವರ ಕೃಪೆ ಅದು ಪ್ರಕಟವಾಗುತ್ತದೆ. ನಾವು ಇವಾಗ ಈ ನೋಡಿದ ಹಿನ್ನೆಲೆಯಲ್ಲಿ, ಸಿ, ದ ಫಸ್ಟ್ 4 ಮಿನಿಸ್ಟ್ರೀಸ್, ನಾವು ನೋಡಿದಂಥ ಮೊದಲು ಓದಿದಂಥ ಈ 5 ಭಾಗಗಳಲ್ಲಿ ದ ಮೊದಲಿನ 4 ಈ ಒಂದು ಸೇವೆ ದಟ್ ಕ್ಯಾನ್ ನೆವರ್ ಬಿ ಲಾಸ್ಟ್, ಅದನ್ನು ಕಳೆದುಕೊಳ್ಳಿಕ್ಕೆ ಎಂದಿಗೂ ಕೂಡ ಆಗುವುದಿಲ್ಲ. ಅಂಡ್ therefore need not be and should not be asked for again. ಆದ್ದರಿಂದ ನಾನು ಕಳೆದು ಹೋಯಿತೋ ಎಂಬುದಾಗಿ ಪುನಃ ಕೇಳುವಂತ ಅವಶ್ಯಕತೆ ಇಲ್ಲ. ಅನೇಕರು ನನ್ನ ರಕ್ಷಣೆ ಕಳೆದು ಹೋಯಿತು, ನಾನು ಕಳೆದ ಸಾರಿ ಯೇಸುವನ್ನು ಅಂಗೀಕಾರ ಮಾಡಿದೆ, ಆದರೆ ಅದು ನಾನು ತಪ್ಪು ಮಾಡಿದ್ದೆ, ತಪ್ಪಿ ಹೋಯ್ತು. ಈಗ ಈ ಒಂದು ಹೊಸ ಕೂಟದಲ್ಲಿ ನಾನು ಇನ್ನೊಂದು ಸಾರಿ ಯೇಸುವನ್ನು ಅಂಗೀಕಾರ ಮಾಡ್ತೇನಂತೆ ಕೈ ಎತ್ತಿ ಮುಂದಕ್ಕೆ ಬರುವಂತ ತಿಳುವಳಿಕೆ ಇಲ್ಲದ ಜನರಿದ್ದಾರೆ. ನೀನು ಒಂದು ಸಾರಿ ರಕ್ಷಣೆ ಅನುಭವಕ್ಕೆ ಬಂದರೆ ಆ ರಕ್ಷಣೆ ನೀನು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರು ನಿನಗೆ ಕೊಡುವಂತಹ ನೂತನ ಜೀವನ, ದೇವರು ನಿನ್ನನ್ನು ಆತನ ಶರೀರದೊಳಗೆ ಸೇರಿಸುವಂತಹದ್ದು, ನೀನು ಆ ನಂಬಿಕೆಯ ಮೂಲಕವಾಗಿ ದೇವರ ಪವಿತ್ರಾತ್ಮನಿನಲ್ಲಿ ಬಂದು ವಾಸವಾಗುವಂತಹದ್ದು ಮಾತ್ರವಲ್ಲದೆ ದೇವರ ಪವಿತ್ರಾತ್ಮನು ನಿನಗೆ ಮುದ್ರೆ ನುತ್ತುವಂತಹದ್ದು. ಅದು ಸ್ವಲ್ಪ ಕಾಲಕ್ಕಾಗಿ ನಡೆಯುವುದಲ್ಲ. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಸೀಲಿಂಗ್ ಯು ನಾಟ್ ಫಾರ್ ಸಮ್ ಟೆಂಪರರಿ ಪೀರಿಯಡ್ ಟಿಲ್ ಯು ಮೀಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ನೀನು ಆತನನ್ನು ಸಂಧಿಸುವ ತನಕ. If a man has accepted Christ, he has for all eternity been regenerated, indwelled, baptized, sealed by the Holy Spirit. ಎಂಥ ಒಂದು ಗಂಭೀರವಾದಂಥ ಸತ್ಯ. ಈ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ. ನಾನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆನಿಟ್ಟಿದ್ದೀರೋ? ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟದ್ದಾದರೆ ನೀವು ತಿಳ್ಕೊಳ್ಳಬೇಕಾದಂಥ ಬಹಳ ಗಂಭೀರವಾದಂಥ
4 ವಿಷಯಗಳು. 5 ವಿಷಯ ಹೇಳಿದ್ದೇನೆ, 5ರಲ್ಲಿ 4 ವಿಷಯ. The 4 things cannot be lost. It is not for temporary period. ನನ್ನ ಪ್ರಶ್ನೆ ಯಾವುದದು? My dear viewer, are you sure that you are a believer? Have you accepted Jesus Christ? ಯೇಸು ನೀವು ಅಂಗೀಕಾರ ಮಾಡಿರುವುದಾದರೆ, ನನ್ನ ಪ್ರಿಯರೇ, ನಂಬರ್ 1, ನೀವು ನೂತನ ಸ್ವಭಾವವನ್ನು ಹೊಂದಿದವರು. For how long? Not for temporary period, but forever. ನಂಬರ್ 2, ದೇವರಾತ್ಮನಿಂದ ನೀವು ವಾಸವಾಗಿರುವವರು. ನಂಬರ್ 3, you have been baptized. ಆತನಲ್ಲಿ ನೀವು ದೀಕ್ಷಾ ಸ್ನಾನ ಹೊಂದಿದವರು, ಅಂದರೆ ಆತನ ದೇಹದ ಒಳಗೆ ಇಡಲ್ಪಟ್ಟವರು. ನಂಬರ್ 4, you have been sealed by the Holy Spirit. ದೇವರ ಪವಿತ್ರಾತ್ಮನಲ್ಲಿ ಮುದ್ರೆ ಹಾಕಲ್ಪಟ್ಟವರು. ಈ 4 ಕಾರ್ಯಗಳು ಅದು ಸ್ವಲ್ಪ ಕಾಲಕ್ಕೆ, ಕೆಲವು ತಿಂಗಳುಗಳಿಗೆ ಅಥವಾ ಕೆಲವು ವರ್ಷಗಳಿಗೆ ಇದ್ದು ನಂತರ ಅದು ಕಳೆದು ಹೋಗುವಂಥದ್ದಲ್ಲ. ನೀನು ಈ ಲೋಕವನ್ನು ಬಿಟ್ಟು ಹೋಗುವ ತನಕ, ಅಥವಾ ಈ ಲೋಕದಲ್ಲಿ ನೀನಿರುವಾಗಲೇ ಕ್ರಿಸ್ತನು ಬಂದರೆ ಆತನನ್ನು ನೀನು ಸೇರಿಕೊಳ್ಳುವ ತನಕ, these 4 blessings will be for eternity. ಸದಾ ಕಾಲಕ್ಕೆ ಇರುವಂಥ ಒಂದು ಅಮೂಲ್ಯವಾದಂಥ ಒಂದು ಸತ್ಯವಾಗಿದೆ. ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಯಾವುದಪ್ಪ? ದೆನ್ ವಾಟ್ ಈಸ್ ಇಟ್ ದಟ್ ಕ್ಯಾನ್ ಬಿ ಲಾಸ್ಟ್? ಕಳೆದುಕೊಳ್ಳಲ್ಪಡುವಂಥ ವಿಷಯ ಯಾವುದಿರ್ಬೋದು? 4 ವಿಷಯಗಳನ್ನು ನಾನು ಎಂದಿಗೂ ಕಳಕೊಳ್ಳಿಕ್ಕೆ ಆಗೋದಿಲ್ಲ. ಈಸ್ ದೇರ್ ಸಮಥಿಂಗ್ ದಟ್ ಕ್ಯಾನ್ ಬಿ ಲಾಸ್ಟ್? ಪ್ಲೀಸ್ ವಾಚ್ ಮೈ ನೆಕ್ಸ್ಟ್ ಪ್ರೋಗ್ರಾಮ್. ಮುಂದಿನ ನಾನು TV ಕಾರ್ಯಕ್ರಮವನ್ನು ತಪ್ಪಿಸದೆ ಕೇಳ್ರಿ, ಗಮನಿಸಿರಿ. ವಾಟ್ ಈಸ್ ಇಟ್ ದಟ್ ಕ್ಯಾನ್ ಬಿ ಲಾಸ್ಟ್? ಸಮಗ್ರವಾದ ವಿವರಣೆಯನ್ನು ನಾನು ಇದರ ಕುರಿತಾಗಿ ಮುಂದಿನ ವಾರದಲ್ಲಿ ನಾನು ಕೊಡ್ತೇನೆ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಮೇಲೆ ವಿಶ್ವಾಸವನ್ನಿಟ್ಟಂಥ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಅವನ ಜೀವನದಲ್ಲಿ ನೂತನವಾದಂಥ ಜನ್ಮವನ್ನು ಸದಾ ಕಾಲಕ್ಕೆ ನೀನು ತಂದಿದ್ದಿ. ನಿನಗೆ ಸ್ತೋತ್ರ. ನೀನು ಪವಿತ್ರಾತ್ಮನ ಮೂಲಕವಾಗಿ ಆ ಕ್ರೈಸ್ತ ವಿಶ್ವಾಸಿಯಲ್ಲಿ ಸದಾ ಕಾಲಕ್ಕೂ ವಾಸವಾಗಿದ್ದಿ. 3ನೇದಾಗಿ, ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟಂಥ ಪ್ರತಿಯೊಬ್ಬ ವಿಶ್ವಾಸಿಯು ಆತನ ಸಭೆಯೊಳಗೆ ಸೇರಿಕೊಂಡಿದ್ದಾನೆ, ಅಥವಾ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನು ಆತನು ಪಡೆದಿದ್ದಾನೆ. ಹೌದು ಸ್ವಾಮಿ, ಮಾತ್ರವಲ್ಲದೆ ದೇವರ ಪವಿತ್ರಾತ್ಮನ ಮೂಲಕವಾಗಿ ಆತನು ವಿಶೇಷವಾದಂಥ ರೀತಿಯಲ್ಲಿ ಮುದ್ರಿಸಲ್ಪಟ್ಟಿದ್ದಾನೆ. He has been sealed by the Holy Spirit. ಕರ್ತನೆ, ಆದುದರಿಂದ ಈ ಸದಾ ಕಾಲಕ್ಕೆ ಇರುವಂಥ 4 ಅಮೂಲ್ಯವಾದ ಸತ್ಯಗಳಿಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಅಮೂಲ್ಯವಾದ ಸತ್ಯಗಳನ್ನು ನಾವು ಧ್ಯಾನ ಮಾಡುವುದು ಮಾತ್ರವಲ್ಲ, ನಾವು ನಿನಗೆ ಅದಕ್ಕಾಗಿ ಉಪಕಾರ ಸಲ್ಲಿಸುವುದು ಮಾತ್ರವಲ್ಲ, ದೇವರ ಪವಿತ್ರಾತ್ಮನನ್ನು ಘನಪಡಿಸಿ ಆತನನ್ನು ದುಃಖಪಡಿಸದೆ ಆತನಿಗೆ ಯೋಗ್ಯರಾಗಿ ಜೀವಿಸುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ. ಆಮೇನ್.